ನಮಸ್ತೆ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಪ್ರಜಾಧ್ವನಿ ಟಿವಿ. ನಾನು ಅಂಕಿತಾ. ಇವತ್ತು ನಾವು ಬಂದಿರೋದು ಶ್ರೀರಂಗಪಟ್ಟಣದಲ್ಲಿರೋ ನಿಮಿಷಾಂಬ ದೇವಸ್ಥಾನಕ್ಕೆ. ಇಲ್ಲಿ 400 ವರ್ಷದ ಇತಿಹಾಸ ಹೊಂದಿರೋ ದೇವಸ್ಥಾನ ಇದು. ಇಲ್ಲೇ ಪಕ್ಕದಲ್ಲಿ ನಮಗೆ ಕಾವೇರಿ ನದಿ ಹರಿಯುತ್ತೆ. ನಿಮಿಷಾಂಬದ ಇತಿಹಾಸ ಏನಂದರೆ, ಭಕ್ತಾದಿಗಳು ಹೋಗಿ 1 ನಿಮಿಷ ಅವ್ರದ್ದು ಏನೇ ಆಗಲಿ, ಅವ್ರದ್ದು ಕೋರಿಕೆ ಆಗಲಿ ಬೇಡಿಕೆ ಆಗಲಿ ಏನೇ ಇದ್ರೂ ಹೋಗಿ ಕೇಳಿದ ತಕ್ಷಣ 1 ನಿಮಿಷದಲ್ಲಿ ಅವರು ಅವ್ರನ್ನ ಒಂದು ಆಸೆನ ಈಡೇರಿಸೋದು ನಿಮಿಷಾಂಬ ತಾಯಿಯ ಇತಿಹಾಸ ಅದು. ಸೊ ಇದಕ್ಕೋಸ್ಕರನೇ ನಿಮಿಷಾಂಬ ಅನ್ನೋ ಒಂದು ಹೆಸರು ಬಂದಿದ್ದು. ಬನ್ನಿ ಇಲ್ಲಿ ಭಕ್ತಾದಿಗಳಲ್ಲಿ ಕೇಳೋಣ ಹೇಗೆಲ್ಲ ನಡೀತಿದೆ, ದೇವಸ್ಥಾನದ ಇತಿಹಾಸದ ಬಗ್ಗೆನೂ ಹಂಗೆ ತಿಳ್ಕೊಳ್ಳೋಣ. ನಮಸ್ತೆ ಮೇಡಮ್, ಪರಶುಮೂರ್ತಿ. ಎಲ್ಲಿಂದ ಬಂದಿರೋದು? ನಾವು ಮೈಸೂರಿಂದ ಬಂದಿದ್ವಿ. ಹುಟ್ಟಿ ಬೆಳೆದಿದೆ ಎಲ್ಲ ಮೈಸೂರಲ್ಲ, ನಮ್ಮ ಟಿ.ನರಸೀಪುರ ತಾಲೂಕು ತೊಟ್ಟವಾಡಿ ಅಂತ, ಅಲ್ಲಿ ನಾವು ಮೂಲತಃ. ಇಲ್ಲಿ ಬಂದು 25 ವರ್ಷ ಆಯಿತು. ನಿಮಿಷಾಂಬ ದೇವಸ್ಥಾನ ಇದು ಒಂದು ಚಾಮುಂಡೇಶ್ವರಿ ಅವತಾರಣಿ ಅಂತ ಅಂದ್ಕೊಂಡಿದ್ವಿ ತಾಯಿ. ಪೂರ್ಣ ಇತಿಹಾಸ ನಮಗೆ ಗೊತ್ತಿಲ್ಲ. ಒಂದು ಅನುಭವದಲ್ಲಿ ಇಲ್ಲಿ ಭಾಳ ಇದಿದೆ. ದೇವರು ಇಲ್ಲಿ ಬಂದಾಗ ಎಲ್ಲರಿಗೂ ಭಾಳ ಒಳ್ಳೆಯದಾಗುತ್ತೆ, ತುಂಬ ಚೆನ್ನಾಗಿದೆ. ಸರ್, ಇವಾಗ ಮೈಸೂರವ್ರು ಅಂತ ಹೇಳಿದ್ರಿ, ದಸರಾ ನಡೀತಿದೆ. ಅದು ಇನ್ನೇನು ನಾವು ವಿಜಯದಶಮಿ ಹತ್ರ ಇರೋದ್ರಿಂದ ಕೇಳ್ತಾ ಇದ್ದೀವಿ. ನೋಡಿದ್ರೆ ಸರ್ ದಸರಾ ಹೋಗಿದ್ರೆ ಎಲ್ಲ? ದಸರಾ ನಾವು ಪ್ರತಿ ವರ್ಷ ನೋಡ್ತಾನೆ ಇದ್ವಿ. ಒಳಗಡೆ ಹೋಗಿ ಅರಮನೆಗೆ ಟಿಕೆಟ್ ತೊಗೊಂಡು ನೋಡಿದ್ದೀವಿ. ದಸರಾದ ತುಂಬ ಅದ್ಭುತ ವಿಶ್ವವಿಖ್ಯಾತಿ ನಮ್ಮ ದಸರಾ. ಆಯಿತಾ, ನಾವು ಇದು ಅಂಬಾರಿ ಆನೆ ಚಾಮುಂಡೇಶ್ವರಿ ತಾಯಿ ಇದ್ದಾರೆ. ಚಾಮುಂಡಿ ಬೆಟ್ಟಕ್ಕೂ ದರ್ಶನ ಮಾಡಿದ್ವಿ ಮೊನ್ನೆ. ಒಳಗಡೆ ಈ ಸರಿ ಅದು 11 ದಿವಸ ನಡೀತಾ ಇದೆ. ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಸರಿ, ತುಂಬಾ ಚೆನ್ನಾಗಿ ಲೈಟಿಂಗ್ಸ್ ಎಲ್ಲ ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಹೌದು, ಚಾಮುಂಡಿ ಬೆಟ್ಟಕ್ಕೆ ಇವರು ಹೋಗಿದ್ದು ಬಂದಿದ್ದಾರೆ ಈ ಇದರಲ್ಲೇನೆ, ದಸರಾ ಟೈಮಲ್ಲೇ ಒಂದ್ಸರಿ ಹೋಗಿ ದರ್ಶನ ಮಾಡ್ಕೊಂಡು ಬಂದಿದ್ದಾರೆ ಸಂಜೆ ಟೈಮು. ನಾನು ಹೋಗೋಕ್ಕಾಗಲಿಲ್ಲ, ಹೋಗ್ಬೇಕಿತ್ತು, ಹೋಗೋಕ್ಕಾಗಲಿಲ್ಲ. ಹೋಗ್ಬೇಕು ಒಂದ್ಸರಿ. ನವರಾತ್ರಿ ಅಂದ್ರೆ ಎಲ್ಲ ಬೊಂಬೆಗಳೆಲ್ಲ ಕೂರಿಸ್ತಾರೆ ಮನೆಯಲ್ಲಿ. ಹೌದು, ಇಲ್ಲ, ನಾವು ಇಂದಿನಿಂದ ಪದ್ಧತಿ ಇಲ್ಲ, ಅದರಿಂದ ನಾವು ಮಾಡ್ತಾ ಇಲ್ಲ. ಮಾಡ್ಬೇಕು ಅಂತ ತುಂಬಾ ಆಸೆ ಇದೆ ಇವ್ರಿಗೆ. ಅಂದ್ರೆ ಮುಂದೆ ನೋಡೋಣ, ಮನೆಗೆ ಸೊಸೆ ಬಂದ್ಮೇಲೆ ಮಾಡೋಣ ಅನ್ಕೊಂಡಿದೀವಿ. ಮಾಡೋಣ. ಬೇರೆ ಏನಾದ್ರು ಆಹಾರ ಮೇಳ ಎಲ್ಲ ನಡೀತಿದೆ ಸರ್ ಇವಾಗ? ಆಹಾರ ಮೇಳ, ಯುವ ದಸರಾ, ಮೈಸೂರು ಸಂಭ್ರಮ ಎಲ್ಲ ದಿನ ಪ್ರತಿನಿತ್ಯ ಸಂಜೆ ಓಡಾಡ್ತೀವಿ. ಸರ್, ಇವಾಗ ನಿಮ್ಮ ಕಾಲದ ದಸರಾಗೂ ಈಗಿಂದಿರೋ ದಸರಾಗೂ ಏನಾದ್ರು ವ್ಯತ್ಯಾಸ ಅಂದ್ರೆ ಇದು ಸ್ವಲ್ಪ ವಿಜೃಂಭಣೆ ನಡೀತದೆ. ಇಂದ್ರೆ ಬೇರೆ ಸಾಂಸ್ಕೃತಿಕವಾಗಿ ಬೇರೆ ತರ ನಡೀತಾ ಇತ್ತು. ಆವಾಗ ಬೇರೆ ವಿಧಾನ ಇತ್ತು, ಈಗ ಬೇರೆ ವಿಧಾನ. ಹೋಗ್ತಾ ಹೋಗ್ತಾ ಬದಲಾವಣೆ ಆಗ್ತಿರ್ತದೆ. ರೂಲ್ಸ್ ಏನಾದ್ರು ಚೇಂಜ್ ಮಾಡ್ಬೇಕಾ ನಮ್ಮ ಮೈಸೂರಲ್ಲಿ ಇವಾಗ? ಏನ್ ರೂಲ್ಸ್ ಚೆನ್ನಾಗಿದೆ. ಅಂದ್ರೆ ಇವಾಗ ತುಂಬಾ ಜನ ಔಟ್ಸ್ಕರ್ಟ್ಸ್ ಇಂದ ಬರ್ತಾ ಇದಾರೆ, ತುಂಬಾ ರಶ್, ತುಂಬಾ ಇದ್ರೂ ಸರಿಯಾಗಿ ವ್ಯವಸ್ಥೆ ಇದೆ ಬಿಡಿ, ಏನ್ ತೊಂದರೆ ಇಲ್ಲ. ಚೆನ್ನಾಗಿದೆ. ಈಗ ನಾವು ನಿನ್ನೆ ಒಂದು 4-5 ದಿವಸದಿಂದ ದಿನ ತಿರುಗಾಡ್ತೀವಲ್ಲ, ಎಷ್ಟೇ ಜನ ಇದ್ರು ಹಾಗೆ ಸರೋಗುತ್ತೆ. ಏನ್ ತೊಂದರೆ, ಆ ಥರ ಏನ್ ತೊಂದರೆ ಏನಿಲ್ಲ. ಎಲ್ಲ ಚೆನ್ನಾಗಿದೆ, ತುಂಬಾ ಚೆನ್ನಾಗಿದೆ. ಸರ್, ಇವಾಗ ಬಾನು ಮುಸ್ತಾಕ್ ಅವರು ಉದ್ಘಾಟನೆ ಮಾಡಿದ್ರು, ಬಂದು ನೀವೇ ನೋಡ್ದಂಗೆ ಕ್ಯಾಸ್ಟ್ ಅಂತ ಮಾಡಿಕೊಂಡು ತುಂಬಾ ಗಲಾಟೆಗಳಾಯ್ತು. ತುಂಬಾ ಎಲ್ಲರೂ ಬೇರೆ ಬೇರೆ ಇದರಿಂದ ಎಲ್ಲ ಬಂದು ಗಲಾಟೆ ಮಾಡಿದ್ರು. ಬಟ್ ಆದ್ರೂ ತುಂಬಾ ಚೆನ್ನಾಗಾಯ್ತು. ಅದ್ರ ಬಗ್ಗೆ ತುಂಬಾ ಚೆನ್ನಾಗಾಯ್ತು. ತುಂಬಾ ಅವ್ರದ್ದು ಅದನ್ನ ನಮ್ಮ ಸಂಸ್ಕೃತಿನ ಒಪ್ಕೊಂಡು ಬಂದ್ರು. ಆದ್ರೆ ಒಂದು ಏನಾದ್ರೆ, ಒಂದು ಹಣೆಗೆ ಒಂದು ತಿಲಕ ಇಡಬೇಕಾಗಿತ್ತು, ಅದೊಂದು ಬಿಟ್ಟರು. ಅವ್ರು ಸೀರೆ ಉಟ್ಟರು, ಮತ್ತೆ ಬಳೆ ತೊಟ್ಟು ಸೀರೆ ಉಟ್ಟು ಒಳ್ಳೆ ತಾಯಿಗೆ ಇದು ಮಾಡಿದ್ರು, ಉದ್ಘಾಟನೆ ಮಾಡಿ ಪುಷ್ಪಾರ್ಚನೆ ಮಾಡಿದ್ರು. ತುಂಬ ಚೆನ್ನಾಗಿತ್ತು. ಒಂದು ತಿಲಕ ಇಟ್ಬಿಟ್ಟು ಚೆನ್ನಾಗಿತ್ತು. ನಮಗೆ ಭೇದ ಭಾವ ಬೇಡ, ಯಾರಾದರೂ ಆಗಲಿ ಏನಾದರೂ ಆಗಲಿ, ನಮ್ಮದನ್ನು ಒಪ್ಕೊಂಡವ್ರು ಬಂದಮೇಲೆ ಅದರದ್ದೇನು ನಮಗೆ. ಚೆನ್ನಾಗಿ ಮಾತಾಡಿದ್ರು ಕೂಡ ಅವರು. ನಾವು ಟಿವಿನಲ್ಲಿ ನೋಡಿದ್ವಲ್ಲ, ಚೆನ್ನಾಗಿ ಮಾತಾಡಿದ್ರು ಅವರು. ಅದಕ್ಕೂ ಮುಂಚೆ ಎಲ್ಲರೂ ಇದು ಮಾಡ್ತಿದ್ದಾಗ ಅಯ್ಯೋ ಏನಪ್ಪ ಇದು ಕರೆಸ್ತಾರೆ ಅಂತ ಅಂದ್ಕೊಂಡಿದ್ವಿ. ಅವ್ರು ಬಂದ ಮೇಲೆ ಒಟ್ಟಿನಲ್ಲಿ ಚೆನ್ನಾಗಿ ಪರವಾಗಿಲ್ಲ, ಇವ್ರು ಬಂದಿದ್ದಕ್ಕೂ ಸಾರ್ಥಕ ಆಯಿತು, ಚೆನ್ನಾಗಿ ಮಾತಾಡಿದ್ರು. ಇವ್ರಿಗೂ ದೇವ್ರ ಮೇಲೆ ಭಕ್ತಿ ಇದೆ ಅಂತ ನಮಗೂ ಅನ್ನಿಸ್ತು ಒಟ್ಟಿನಲ್ಲಿ. ಮೇಡಮ್, ಇವಾಗ ನಿಮಿಷಾಂಬಾಗ್ ಬಂದಿದ್ದೀರಾ, 400 ವರ್ಷದ ಇತಿಹಾಸ ಇದೆ ದೇವಸ್ಥಾನಕ್ಕಿದ್ದು. ಸೊ ನಿಮ್ಗೆ ಅವಾಗ ನಿಮಿಷಾಂಬಾಗು ಇವಾಗ ಏನಾದ್ರೂ ವ್ಯತ್ಯಾಸ ಇದೆ? ಪೂರ್ಣ ಇತಿಹಾಸ ಗೊತ್ತಿಲ್ಲ. ಎಲ್ಲ ಒಳ್ಳೆ ನಿಮಿಷಾಂಬ ಅಂತ ಕೇಳಿದ್ವಿ, ಬರ್ತೀವಿ. ಪೂರ್ಣ ಇತಿಹಾಸ ಒಟ್ಲಿಗೆ ಏನೋ ಆ ತಾಯಿಯ ಒಂದು ಮತ್ತೊಂದು ದರ್ಶನ ಇರ್ಬೋದು. ಚಾಮುಂಡೇಶ್ವರಿ ಮತ್ತೊಂದು ಅವತಾರ ಇದು. ಈ ಅಮ್ಮನವ್ರದ್ದು ಎಲ್ಲ ಕಡೆನೂ ಅವ್ರದ್ದೇ ಒಂದು ಅವತಾರ ಇರ್ತದೆ, ಎಲ್ಲ ಕಡೆನೂ ಇರ್ತದೆ ಚಾಮುಂಡೇಶ್ವರಿ. ಅವಳೊಬ್ಳೆ, ಅವಳೆ ಅಂತ ಅನ್ಕೊಂಡಿದ್ವಿ ನಾವು. ಸುಮ್ಮನೆ ನಾವು ಅನ್ಕೊಂಡಿದ್ವಿ, ಒಟ್ಟು ಪೂರ್ಣ ಇತಿಹಾಸ ನಮಗೆ ಗೊತ್ತಿಲ್ಲ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ನಿಮ್ಮ ಹೆಸರು ಮ್ಯಾಮ್? ತ್ರಿವೇಣಿ. ಎಲ್ಲಿಂದ ಬರ್ತಿರೋದು? ಬೆಂಗಳೂರಿಂದ. ಇವತ್ತೇ ಬಂದಿದ್ದ? ಹೌದು, ಇವತ್ತೇ ಬಂದಿರೋದು. ಮೈಸೂರು ಹೋಗಿದ್ರೆ ಇಲ್ವಾ? ಹೋಗಿದ್ದ. ಮೈಸೂರಿಗೆ ಹೋಗಿಲ್ಲ ಮ್ಯಾಮ್. ನಿಮಿಷಾಂಬಾಗ್ ಇದೆ ಫಸ್ಟ್ ಟೈಮ್ ಬರ್ತಾ ಇರೋದು? ಇಲ್ಲ, ಬರ್ತಾ ಇದ್ದೆ ಮ್ಯಾಮ್. ಇದ್ರ ಬಗ್ಗೆ ಏನಾದ್ರು ಇತಿಹಾಸದ ಬಗ್ಗೆ ಏನಾದ್ರು ಗೊತ್ತಾ ನಿಮಿಷಾಂಬಾಗ್? ಇಲ್ಲ, ಇದು ಸಂಕ್ರಾಂತಿಯಲ್ಲಿ ಬಂದು ಸ್ನಾನ ಮಾಡ್ಕೊಂಡು ದರ್ಶನ ಮಾಡ್ಕೊಂಡ್ರೆ ತುಂಬ ಒಳ್ಳೇದಾಗುತ್ತೆ. ಇದು ನಿಮಿಷಾಂಬ ಅಂತ ಹೆಸರಿರೋದು. ನಿಮಿಷಾಂಬಕ್ಕೆ ಒಂದು ನಿಮಿಷಕ್ಕೆ ವರ ಕೊಡೋ ಅಂತ ಫೇಮಸ್ ಆಗಿದೆ ದೇವರು.
ಭಕ್ತಾದಿಗಳು ಏನೇನು ನೆರವೇರಿಸ್ಕೊಂಡ್ರು ಒಂದೇ ನಿಮಿಷದಲ್ಲಿ ಪರಿಹಾರ ಕೊಡ್ತೈತೆ ಹೂವು ಅವಾಗೆಲ್ಲ. ಅದಕ್ಕೆ ನಿಮಿಷಾಂಬ ಅಂತ ನೇಮ್ ಇದೆ ಮೇಡಮ್. ಸರ್ ಇವಾಗ ಜನ ಇಲ್ಲ, ಇವಾಗ ನಿಮ್ಗೆಲ್ಲ ವ್ಯಾಪಾರ ಹೆಂಗೆ ಸರ್ ಇಲ್ಲಿ? ಪರವಾಗಿಲ್ಲ ಮೇಡಮ್, ನಡೀತಾ ಇದೆ. ದೇವ್ರ ಕಡೆಯಿಂದ ಆಗುತ್ತೆ. ಈಗ ಸೀಸನ್ ಅಲ್ವಾ, ದಸರಾ ಸೀಸನ್, ಜನ ಬರ್ತಾರೆ. ಜನ ಬರ್ತಾ ಇದ್ದಾರೆ? ಹೌದು, ಬರ್ತಾ ಇದ್ದಾರೆ. ಸರ್ ಎಷ್ಟಾಗ್ಬೋದು ಸರ್ ದಿನಕ್ಕೆ ನಿಮಗೆ? ಏನಿಲ್ಲ, ಆಗುತ್ತೆ ಮೇಡಮ್. 2,000 3,000 ಎಲ್ಲ ವ್ಯಾಪಾರ ಆಗುತ್ತೆ. ಸರ್ ಇವಾಗ ಇಲ್ಲಿ ನೀರು ಬಿಟ್ಟಾಗ ಫುಲ್ಲು ನೀರೆಲ್ಲ ತುಂಬ್ಕೊಬಿಡುತ್ತಲ್ವಾ, ಅವಾಗೆಲ್ಲ ಹೆಂಗೆ ನಿಮಗೆ ಜೀವನ? ನೀರು ಎಲ್ಲ ವ್ಯವಸ್ಥೆ ಇದೆ, ಮೇಲ್ಗಡೆ ಮಡಿಕೋಬೋದು. ಆ ಕಡೆ ನೀರೆಲ್ಲ ಇಲ್ಲೆಲ್ಲ ಬರುತ್ತೆ. ಇಲ್ಲೆಲ್ಲ ಬಂದಾಗ ನಾವು ಆ ಕಡೆ ವ್ಯಾಪಾರ ಮಾಡ್ತೀವಿ. ಅದು ಎಷ್ಟು ದಿನ ಕ್ಲಿಯರ್ ಆಗುತ್ತೆ? ಏನು ಒಂದು ವಾರ 4-5 ದಿನ ಇರುತ್ತೆ ಅಷ್ಟೇ ಮಿನಿಮಮ್ಮು, ಕಮ್ಮಿ ಆಗ್ಬಿಡುತ್ತೆ. ಸರ್ ಇವಾಗ ದಸರಾ ನಡೀತಿದೆ, ಹೋಗಿದ್ರ ಮೈಸೂರಿಗೆ? ಇನ್ನಿಲ್ಲ, ಹೋಗ್ಬೇಕು. ನಾಳೆ ಹೋಗ್ತೀವಿ. ನಾಳೆ ವಿಜಯದಶಮಿ ಹತ್ರ ಇರೋದ್ರಿಂದ ದೇವಿಗೆ ಏನಾದ್ರೂ ಸ್ಪೆಷಲ್ ಆಗಿ ಅಲಂಕಾರ ಮಾಡಿದ್ದಾರೆ ಈಗ ಆಲ್ರೆಡಿ. ಅಲ್ಲ ವಿಜಯದಶಮಿ ಹೌದೌದು, ಪ್ರತಿ 9 ದಿನ ವಿಜಯದಶಮಿ ದಿನ ಅಲಂಕಾರ ಮಾಡ್ತಾರೆ. ಇವತ್ತು ಲಾಸ್ಟ್ ಅಲ್ವಾ, ನಾಳೆ ಇವತ್ತೇ ಅಲಂಕಾರ ಮಾಡಿದ್ದಾರೆ ಆಲ್ರೆಡಿ. ಅಂದ್ರೆ ಬೆಳಗ್ಗೆ ಹೊತ್ತು ಮಾಡೋದು, ಸಂಜೆ ಹೊತ್ತು ಮಾಡೋದು? ಬೆಳಿಗ್ಗೆ ಹೊತ್ತೇ ಮಾಡ್ತಾರೆ. ಬೆಳಗ್ಗೆ ಹೊತ್ತೇ ಮಾಡೋದು. ಓಕೆ ಸರ್, ಇವಾಗ ಇಷ್ಟೊಂದು ಜನ ಕಾವೇರಿ ನದಿ ಇಲ್ಲಿ ಏನಾದ್ರು ಇದಾಗಿದೆಯಾ ಸರ್ ಇಲ್ಲಿ? ಆಗಿದೆ ಆ ಥರ ಅನಾಹುತಗಳು ಸ್ವಲ್ಪ. ಈಗೇನು ಫೋರ್ಸ್ ಇದ್ದಾಗ ಹೌದೌದು, ನಾವು ಹೇಳ್ತೀವಿ, ಕೇಳಲ್ಲ, ಹಂಗಿದ್ರೆ ಹೋಗ್ತಾರೆ. ಸ್ವಲ್ಪ ಆಗಿದೆ, ಈಗೇನು ಆ ಥರ ರೀಸೆಂಟಾಗಿ ಆಗಿಲ್ಲ. ಬ್ರಿಡ್ಜ್ ಆದ್ಮೇಲೆ ಏನಿಲ್ಲ. ನೋಡಿದ್ರಲ್ಲ ವೀಕ್ಷಕರೇ, ನಿಮಿಷಾಂಬ ಅಮ್ಮ ಹೇಗೆಲ್ಲ ದರ್ಶನ ಕೊಟ್ಟರು, ಭಕ್ತಾದಿಗಳಿಗೆ ಎಷ್ಟೆಲ್ಲ ಪ್ರಾರ್ಥನೆಯಿಂದ ಇಷ್ಟೆಲ್ಲ ಚೆನ್ನಾಗಿ ಆಚೆ ಬಂದರು ಅಂತ. ಇಲ್ಲೇ ಪಕ್ಕದಲ್ಲಿ ಕಾವೇರಿ ನದಿ ತುಂಬ ಚೆನ್ನಾಗಿ ಹರಿಯುತ್ತಿದೆ. ನಿಮಗೂ ಏನಾದ್ರು ಇಲ್ಲಿ ಬರಬೇಕು ಅನ್ಸಿದ್ರೆ ಖಂಡಿತವಾಗ್ಲೂ ಬಂದು ತಾಯಿಯ ದರ್ಶನ ಪಡೀರಿ. ಕ್ಯಾಮ್ರಾ ಪರ್ಸನ್ ರಾಜೇಶ್ ಜೊತೆ ಅಂಕಿತಾ, ಪ್ರಜಾಧ್ವನಿ ಟಿವಿ.